Hi all, welcome back to my channel. ಲಾಸ್ಟ್ 2 ವೀಡಿಯೋಸಲ್ಲೂ ನಾನು ಮದುವೆ ಬ್ಲಾಗ್ಗೆ ಅಪ್ಲೋಡ್ ಮಾಡಿದ್ದೆ. ಇದರಲ್ಲೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು, ಹಂಗಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ನಮ್ಮ ಮನೆಯವ್ರಿಗೆ ಪಂಚೆ ಹಾಕೊಳ್ಳೋದು ನಿಜವಾಗ್ಲೂ ಇಷ್ಟ ಇರಲಿಲ್ಲ, ಆದರೂ ಸಿಕ್ಕಾಪಟ್ಟೆ ಚೆನ್ನಾಗೇ ಕಾಣ್ತಿದ್ದಾರೆ, ಎಲ್ಲರೂ ಇದನ್ನೇ ಹಾಕೋತಾರೆ, ತಾತದಿರು ಇದನ್ನೇ ಹಾಕೊಳ್ಳೋದು, ಇದರಲ್ಲೇ ನಮ್ಮ ಸ್ಪೆಷಲು ಅಂತಿದ್ರು. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ. ನಮ್ಮ ಮದುವೆಲಿ ಬಿಟ್ಟರೆ ಅವರು ಇದೇ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದು. ನನಗಂತೂ ಇವ್ರು 3 ಜನದ್ದು ಪಂಚೆ ಡ್ರೆಸ್ಸಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಮಕ್ಕಳು ಮತ್ತು ನಮ್ಮ ಮನೆಯವರು. ಇನ್ನು ನಾನು ನಮ್ಮ ಅಮ್ಮಂದೇ ಮಾಟಿ ಎಲ್ಲ ಇತ್ತಲ್ಲ, ಸುಮ್ಮನೆ ಏನು ಇಡೋದು, ಅದನ್ನು ಕೊಡೋಕ್ಕಂತೂ ನನಗೆ ಇಷ್ಟ ಇಲ್ಲ. ನಮ್ಮ ಅಮ್ಮಂದು ಯಾವ ಒಡವೆನೂ ಸರಿ ಅಂತ ಅಂದ್ಬಿಟ್ಟು ನಾನು ಅದನ್ನು ಹಾಕ್ಕೊಂಡಿದ್ದೆ. 1-2 ಸಲ ಹಾಕ್ಕೊಂಡಿದ್ದೀನಿ. ಒಂದು ಸಲ ವೀಡಿಯೋ ಮಾಡಬೇಕಾದ್ರೆ ಹಾಕ್ಕೊಂಡಿದ್ದೆ, ಸುಮ್ಮನೆ ರೀಲ್ಸ್ ಮಾಡಬೇಕಾದ್ರೆ ಒಳ್ಳೆ ಕ್ರಿಯೇಟ್ ಮಾಡೋಣ ಅಂತ ಅಂದ್ಬಿಟ್ಟು. ಇದು ನಮ್ಮ ಅಕ್ಕನೂ ಇಷ್ಟಪಟ್ಟರು, ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ತಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಅದನ್ನು ಹಾಕ್ಕೊಂಡಿದ್ದೆ. ನನಗೂ ಇಷ್ಟ ಆಯಿತು, ಯಾಕಂದರೆ ನಮ್ಮ ಅಮ್ಮಂದಲ್ವಾ, ಯಾವುದು ಕೊಡೋಕ್ಕೆ ಇಷ್ಟ ಇಲ್ಲ. ಅದು ಹೆಂಗಿದಾವೆ ಹಂಗೆ ನಾನೇ ವೇರ್ ಮಾಡ್ತಾಯಿದ್ದೀನಿ, ಯಾರು ಹಳೇದು ಅಂದ್ಕೊಂಡ್ರು ಪರವಾಗಿಲ್ಲ ಅಂತ. ಈ ಸ್ಯಾರಿನೂ ಅಷ್ಟೇ ನನ್ನ ಮದುವೆಯಲ್ಲಿ ನಮ್ಮಮ್ಮ ಕೊಡಿಸಿರೋದು, ಪ್ಯೂರ್ ಸಿಲ್ಕ್ ಸ್ಯಾರಿ. 12,000 ರುಪೀಸ್ ಆಗಿತ್ತು ಅವಾಗ. ಆ ಸ್ಯಾರಿಯ ಒಡವೆಯಲ್ಲಿ ನಮ್ಮ ಅಮ್ಮನ ನೆನಪೇ ಆಗ್ತಾಯಿತ್ತು ನನಗೆ. ಇನ್ನೂ 1 ವೀಕ್ ಆಗೋಗಿತ್ತಲ್ಲ, ನನಗೆ ಗಿಡದೇ ಒಂದು ಚಿಂತೆ ಆಗಿಬಿಟ್ಟಿತ್ತು. ನಮ್ಮಪ್ಪ ಇದ್ದರು, ನೀರೆಲ್ಲ ಹಾಕಿ ಚೆನ್ನಾಗಿಟ್ಟಿದ್ರು. ಬಟ್ ಆದರೂ ನನಗೆ ಒಂಥರ, ನಾನು ಎದ್ದ ತಕ್ಷಣ ಗಿಡಗಳನ್ನೇ ನೋಡೋದು, ಅದು ಚಿಗುರ್ತಿದೆಯಾ ಒಣಗೋಗಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆ ಗಿಡಗಳನ್ನ ನೋಡಿದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ. ನಾನು ಎದ್ದ ತಕ್ಷಣ ಅದೇ ಮಾಡೋದು. ಕೆಲವೊಂದು ಗಿಡ ಈ ಥರ ಹಾಳಾಗಿತ್ತು, ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದೊಂದು ಪಾಟಲ್ಲಿ 1-2 ಹಾಕ್ಬಿಟ್ಟಿದ್ದೀನಿ. ಹಾಗಾಗಿ ಕೆಲವೊಂದನ್ನೆಲ್ಲ ತೆಗ್ದು ನೀಟಾಗಿ ಅರೇಂಜ್ ಮಾಡಿಕೊಂಡೆ. ಅದನ್ನೆಲ್ಲ ಕೆಲವೊಂದು ಹುಳಗಳಾಗಿತ್ತು, ಎಲ್ಲ ತೆಗ್ದ್ಬಿಟ್ಟು ನಮ್ಮ ಇನ್ನೊಂದು ಕೆಲವೊಂದು ಗಿಡಗಳು ನೋಡಿ ಈ ಥರ ಬರ್ತಾಯಿದೆ. ನಮ್ಮ ಅಪ್ಪನೂ ನೀರೆಲ್ಲ ಹಾಕಿ ಚೆನ್ನಾಗಿಟ್ಟಿತ್ತು. ನನಗಂತೂ ಗಿಡ ಒಣಗೋಯ್ತಾಯ್ತಾ ಇಲ್ವಾ ಅನ್ನೋದೇ ಒಂದು ಬೇಜಾರಾಗ್ಬಿಟ್ಟಿತ್ತು, ಯೋಚನೆ ಮಾಡ್ತಿದ್ದೆ. ಅಲ್ಲಿದ್ರೂ ನನಗೆ ಇದು ಒಂಥರ ಫೀಲಿಂಗ್ಸ್. ನಾವೇನಾದರೂ ಗಿಡಗಳಾಗಲಿ ಪ್ರಾಣಿಗಳಾಗಲಿ ಏನೇ ಆದ್ರೂ ನಾವು ಇಷ್ಟಪಟ್ಟು ನಮ್ಮ ಮನೇಲಿ ಇಟ್ಕೊಂಡು ಅಂದರೆ ಅದ್ರ ಮೇಲೆ ನಾವೆಲ್ಲಾದರೂ ಹೊರಗಡೆ ಹೋದಾಗ ಅದ್ರ ಮೇಲೇ ಮನಸ್ಸಿರುತ್ತೆ. ಹಂಗಾಗಿ ನನಗೂ ಇದೇ ಥರ ಇತ್ತು. ಬಟ್ ಈ ಪ್ಲ್ಯಾಂಟು
ನಾನು ನಮ್ಮ ಪ್ರಣಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಅಜ್ಜಿ ಮನೆ ಹತ್ರ ಇತ್ತು. ನಾನು ಗಿಡ ತುಂಬ ಚೆನ್ನಾಗಿದೆ ಅಂತ ಅಂದೆ, ನಂಗೆ ಗಿಡಗಳು ಇಷ್ಟ ಇದ್ದಿದ್ದರಿಂದ. ಆಮೇಲೆ ಅವರು ಕೊಟ್ಟರು ಪಾಪ, ತಗೊಂಡೋಗಿ ಹಾಕಮ್ಮ ಅಂತ ಅಂದ್ಬಿಟ್ಟು ತುಂಬಾ ಖುಷಿಯಾಯಿತು. ಕೆಲವೊಬ್ಬರು ಗಿಡಗಳು ಕೊಡೋದಿಲ್ಲ, ಹಂಗಾಗಿ ತುಂಬ ಖುಷಿಯಾಯಿತು. ತೊಗೊಂಬಂದು ಹಾಕಿದ್ದೀನಿ, ಚೆನ್ನಾಗಿ ಬರ್ತಾಯಿದೆ. ಇನ್ನು ಬ್ಯಾಂಗ್ಳೂರಿಗೆ ರಿಟರ್ನ್ ಬರಬೇಕಾಗಿದ್ದರೆ ಇದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ಈ ಕ್ಲಿಪ್ಪಿಂಗ್ಸ್ ತೆಗಿಬೇಕಾದ್ರೆ ನಾನು ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ಹುಡುಗಿನೂ ಇಸ್ಕೊಂಡ್ಲು. ಇದರಲ್ಲಿ ಒಂದು ಎಡವಟ್ಟು ಮೊಬೈಲು ಕಾರ್ ಸೀಟಲ್ಲಿ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು. ಒಳ್ಳೆ ಕೆಲಸ ಆಯಿತು ಅಂತ ನಮ್ಮ ಮನೆಯವರು ಅಲ್ಲೇ ಇರಲಿ ಅಂದ್ಬಿಟ್ಟು ಮುಗಿಯೋವರೆಗೂ, ಇಲ್ಲ ಇನ್ನೂ ಎಷ್ಟು ವೀಡಿಯೋ ಮಾಡ್ಕೊತೀನೋ ಅಂತ ಅಂದ್ಬಿಟ್ಟು ಅಲ್ಲೇ ಇತ್ತು. ಆಮೇಲೆ ಅವಳು ಬೈಸ್ಕೊಂಡ್ಳು, ನಾನು ಬೈಸ್ಕೊಂಡೆ. ನಾವಿಬ್ಬರು ಇಂಥದ್ದೆಲ್ಲ ಮಾಡ್ತಾಯಿರ್ತೀವಿ, ನಮಗೇನು ಬೈಸ್ಕೊಳ್ಳೋದೇನು ಬೇಜಾರಿಲ್ಲ. ಬಟ್ ಮೊಬೈಲು ಒಳಗಡೆ ಹೊಟ್ಟೈತಲ್ಲ, ಏನು ಮಾಡೋದು ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಸರಿ ತಂದ್ಬಿಟ್ಟು ಅಲ್ಲಿ ಕೆಂಗೇರಿ ಹೈವೇ ರೋಡಲ್ಲಿ ಅವರು ಗ್ಯಾರೇಜ್ಗೆ ಹೋಗಿ ತಕ್ಕೊಟ್ರು. ಇಲ್ಲಾಂದರೆ ಕೊರಿಯರ್ ಮಾಡಿ ಅಂತ ಹೇಳಿದ್ದೆ ನಮ್ಮ ಅಕ್ಕಂಗೆ. ಸರಿ ಬರಲಿಲ್ಲ ಅಂದರೆ ಕೊರಿಯರ್ ಮಾಡಿಸ್ಕೋಬೋದಿತ್ತು. ಸರಿ ಅಲ್ಲಿ ನಾವೆಲ್ಲ ಅಂತಾಕ್ಷರಿ ಆಡಿಕೊಂಡು ಕಾರಲ್ಲಿ ಬಂದಿದ್ದಾಯಿತು. ನನಗೆ ಟ್ರಾವೆಲ್ ಮಾಡೋಕ್ಕೆ ಕಾರೇ ಬೇಕು, ಅದೇ ಬೇಕು ಅನ್ನೋದೇನಿಲ್ಲ. ನನಗೆ ಎಲ್ಲಿ ಟ್ರಾವೆಲ್ ಮಾಡಿದ್ರು ನಾನು ಅದನ್ನು ಎಂಜಾಯ್ ಮಾಡ್ತೀನಿ. ಯಾಕಂದರೆ ಯಾವಾಗಲೂ ನಾವು ಒಂದೇ ಥರ ಯೋಚನೆ ಮಾಡೋಕ್ಕಾಗಲ್ಲ. ಯಾವಾಗ ಯಾವ್ದು ಸಿಗುತ್ತೆ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಹೋಗ್ತಾ ಇರಬೇಕು ಅಂತ ನನಗೆ ಪರ್ಸ್ನಲಾಗಿ ಅನಿಸಿರೋದು. ಯಾಕಂದರೆ ಬಂದ ದಾರಿನ ಯಾವತ್ತೂ ಮರಿಬಾರ್ದಲ್ವ. ಹಂಗಾಗಿ ನಾನು ಯಾವ ಸಿಕ್ಕಿದ್ರೂ ಟ್ರಾವೆಲ್ಗೆ ರೆಡಿ. ಅಲ್ಲಿಂದ ಬಂದಮೇಲೆ ನಮ್ಮ ಪ್ರಣೀಗೆ ಬುಕ್ಸ್ ಎಲ್ಲ ಖಾಲಿ ಆಗೋಗಿತ್ತು. ಬುಕ್ ಸ್ಟೋರ್ಗೆ ಹೋಗೋಣ ಅಂತ ಹೋಗಿದ್ದೆ. ಅಲ್ಲಿ ನಮ್ಮ ಕಲ್ಪನಕ್ಕನ ಮನೆ ಹತ್ರ ಇರೋದ್ರಿಂದ ಹೋಗೋಣ ಅಂದ ನಮ್ಮ ಪ್ರಣೀಲು. ಹೋದರೆ ಅಕ್ಕ ಯಾವತ್ತೂ ನಮ್ಮನ್ನ ಹಾಗೆ ಕಳಿಸೇ ಇಲ್ಲ, ಏನಾದರೂ ಮಾಡಿ ತಿನ್ಸಿನೇ ಕಳಿಸೋದು. ಅಣ್ಣ ಇದ್ರಂತೂ ನಮ್ಮ ಪ್ರಣಿ ಪ್ರೆಗ್ನೆಂಟಲ್ಲಿ ಬರೀ ಚಿಕ್ಕವನಿದ್ದಾಗ ಪ್ರೆಗ್ನೆಂಟಲ್ಲಿ ಹೋಗ್ಬಿಟ್ರಂತೂ ಚಿಕನ್ ಮಟನೇ ತಂದು ಮಾಡಿ ತಿನ್ನಿಸಿ ಕಳಿಸೋರು. ನಾವೆಲ್ಲೋ ಹುಟ್ಟಿದ್ದೀವಿ, ಅವರೆಲ್ಲೋ ಬೆಳೆದಿರ್ತಾರೆ. ಆದರೆ ನಮ್ಮ ಸಂಬಂಧಗಳು ಇಷ್ಟರ ಮಟ್ಟಿಗೆ ಹತ್ರ ಆಗಿದೆ ಅಂತ ಅಂದರೆ ಏನೋ ಗೊತ್ತಿಲ್ಲ, ನನಗೆ ಪುಣ್ಯನೋ ಅಂತಲೇ ಅನ್ಬೋದು. ನಾವು ಇದು ಕಲ್ಪನಕ್ಕವ್ರ ಮನೆ. ಮತ್ತು ಯಾಕೋ ನಂಗೆ ಸಿಕ್ಕಾಬಟ್ಟೆ ಬೇಜಾರು ಆಗಿತ್ತು. ಅಲ್ಲಿಂದ ಬಂದಮೇಲೆ ಊರಿಂದ ಅಡುಗೆ ಮಾಡೋಕ್ಕೂ ಅಲ್ಲಿ ಟ್ರಾವೆಲ್ ಎಲ್ಲ ತುಂಬ ಸುಸ್ತಾಗಿದೆ. ಹಂಗಾಗಿ ನಮ್ಮ ಮನೆಯವರು ಅವರು ಏನಾದರೂ ಊಟ ತಂದರೆ ನನ್ನ ಕೇಳೇ ತೊಗೊಬರ್ತಾರೆ. ಇದು ತುಂಬಾ ಚೆನ್ನಾಗಿತ್ತು. ಏನಿದು ಗೋಬಿ ಮತ್ತು ಇದು ಪನ್ನೀರ್ ರೈಸು ಮತ್ತು ಫ್ರೈಡ್ ರೈಸು 3 ತೊಗೊಂಬಂದಿದ್ರು. 3 ಚೆನ್ನಾಗಿತ್ತು. ಅವ್ರು ಊಟ ವಿಷಯದಲ್ಲಿ ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ. ಚೆನ್ನಾಗಿಲ್ಲ ಅಂದರೆ ನಂಗೆ ತಿನ್ನೋಕ್ಕೆ ಆಗೋಲ್ಲ. ಹಂಗಾಗಿ ಸ್ವಲ್ಪ ತಿಂತೀನಿ, ಇಲ್ಲ ಅಂತಲ್ಲ. ಅದು ಚಿಕ್ಕದ್ರಿಂದನೂ ನನಗೆ ಬಂದುಬಿಟ್ಟಿರೋದು. ಸ್ವಲ್ಪ ತಿಂತೀನಿ, ಚೆನ್ನಾಗಿಲ್ಲ ಅಂದರೆ. ಚೆನ್ನಾಗಿದ್ದರೆ ಸ್ವಲ್ಪ ಹೊಟ್ಟೆ ತುಂಬ ತಿಂತೀನಿ. ಹಂಗಾಗಿ ಕೇಳಿಕೊಂಡೆ ತೊಗೊಬರ್ತಾರೆ ಏನು ತರೋದು ಅಂತ. ತುಂಬಾ ಚೆನ್ನಾಗಿತ್ತು. ಪನ್ನೀರ್ಗೆ ಈ ಥರ ಕೋಟೆಡ್ ಮಾಡಿ ಸಖತ್ತಾಗಿ ಮಾಡಿದರು. ಮತ್ತು ಫ್ರೈಡ್ ರೈಸು ಅಷ್ಟೇ. ಫ್ರೈಡ್ ರೈಸ್ ತಿಂದಿದ್ದೀನಿ, ಪನ್ನೀರ್ ಬಿರಿಯಾನಿ ಫಸ್ಟ್ ಟೈಮ್ ತಿಂದಿದ್ದು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಿಂಗೆ ಊಟ ಅಂತೂ ಚೆನ್ನಾಗಾಯಿತು. ಮತ್ತು ಬೆಳಗ್ಗೆ ಎದ್ದು ನಮ್ಮ ಪರಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾಗಿತ್ತು. ಯಾಕೆ ಈ ಕ್ಲಿಪ್ಪಿಂಗ್ಸ್ ತೆಗಿತಾ ಇದ್ದೀನಿ ಅಂದರೆ, ಗೌರ್ಮೆಂಟವ್ರು ವ್ಯಾಕ್ಸಿನೇಷನ್ ಹಾಕೋಕ್ಕೆ ಕೆಲವೊಂದು ಜಾಗಗಳೇ ಇಲ್ಲ. ಇಲ್ಲಿ ನಮ್ಮ ಟೆಂಪಲ್ ಹತ್ರ ಹಾಕ್ಸ್ತಾರೆ, ಶಿವ ಟೆಂಪಲಲ್ಲಿ ಸೊಳ್ಳೆಗಳು ಸಿಕ್ಕಾಬಟ್ಟೆ ಇತ್ತು. ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗೋಯಿತು. ಇವರು ಎಷ್ಟು ಖರ್ಚು ಮಾಡಿದ್ರೆ ಕೋಟಿಗೆ ಸ್ಯಾಂಕ್ಷನ್ ಮಾಡಿದ್ದೀನಿ ಅಂತಾರೆ. ಬಟ್ ಮಕ್ಳಿಗೆ ಇಂಜೆಕ್ಷನ್ ಮಾಡೋಕ್ಕೆ ಒಂದು ಪರ್ಟಿಕ್ಯುಲರ್ ಜಾಗ ಎಲ್ಲೂ ಇಲ್ಲ. ಒಂದು ಅಂಗನವಾಡಿ ನೀಟಾಗಂತೂ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ನಾನು ನೋಡಿದ್ದು. ಆಮೇಲೆ ಅಲ್ಲಿಂದ ಬಂದು ಪರಿ ಅಂತೂ 3 ದಿನ ನನ್ನ ಕೆಳಗಡೆ ಇಳಿತಾನೇ ಇಲ್ಲ. ಈ ಕಾಳುಗಳು ತೊಗೊಬಂದು ಈ ಸೀಸನ್ ಬಂದರೆ ಈ ಕಾಳುಗಳಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಸಿ ಕಾಳಲ್ಲಿ ಉಪ್ಸಾರು, ಸಾಂಬಾರು ಎಲ್ಲ. ಬಟ್ ಇದನ್ನು ಬಿಡಿಸಿ ನಾನು ಮಾಡೋಷ್ಟರಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗೋಗುತ್ತೆ ಅಂತಲೇ ಹೇಳ್ಬೋದು. ಇವನು ಬೇರೆ ಈ ಥರ ಟಾರ್ಚರ್ ಕೊಡ್ತಾಯಿದ್ದ. ಹಂಗಾದ್ರೂ ಇದನ್ನೆಲ್ಲ ನಾನು ಹಿಡ್ಕೊಂಡು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅವನಿಗೆ ಪ್ರಣೀಗೆ ಟ್ಯೂಷನಿಂದ ಬರೋಷ್ಟರಲ್ಲಿ ಕಡಲೆಕಾಯಿ ಬೇಯಿಸಿ ಕೊಟ್ಟಿದ್ದೆ. ಕಡಲೆಕಾಯಿ ನಾವು ಊರಲ್ಲಿದ್ದಾಗ ನಮ್ಮ ಅಕ್ಕ ತೊಗೊಂಡಿದ್ರು. ಆವಾಗ ಎಲ್ಲರೂ ತಿನ್ನಬೇಕಾದ್ರೆ ಒಂಥರ ನೆನಪು. ಅಲ್ಲಿ ಕಿತ್ತಾಡ್ಕೊಂಡು ತಿನ್ನೋ ಥರ ಆಗುತ್ತೆ. ಸ್ವಲ್ಪ ಇರುತ್ತಲ್ಲ, ಜಾಸ್ತಿ ಜನ ಇರ್ತೀವಿ. ಇಲ್ಲಿ ಎಷ್ಟು ತಿಂದ್ರೂ ಖಾಲಿನೇ ಆಗೋಲ್ಲ. ಆ ಥರ ಎಲ್ಲ ಇದ್ದಾಗ ಚೆನ್ನಾಗೇ ಇರುತ್ತೆ ಅಂತ ಅನಿಸ್ತು ನನಗೆ. ಅಲ್ಲಿ
ಇನ್ನು ನಾನು ಚಪ್ಪಲಿ ತೊಗೊಂಡು ನಮ್ಮ ಪರಿ ಪ್ರೆಗ್ನೆಂಟಲ್ಲಿದ್ದಾಗ ತೊಗೊಂಡಿದ್ದು. ನಾನು ತೊಗೊಳಕ್ಕೆ ಹೋಗಲಿಲ್ಲ ಮತ್ತೆ, ಯಾಕಂದರೆ ಹೊರಗಡೆ ಹೋಗ್ತಿರ್ಲಿಲ್ವಲ್ಲ. ಹಂಗಾಗಿ ಮದುವೆಯಲ್ಲಿ ನಾನು ಅರ್ಜೆಂಟಿಗಂತ ಅಂದ್ಬಿಟ್ಟು ಒಂದಲ್ಲೇ ಬಸ್ ಸ್ಟಾಪಲ್ಲಿ ತೊಗೊಂಡ್ಬಿಟ್ಟಿದ್ದೆ. ಅದಂತೂ ನಂಗೆ ಇಷ್ಟನೇ ಆಗ್ತಿರಲಿಲ್ಲ, ಬಟ್ ಅದನ್ನೇ ವೇರ್ ಮಾಡಿದ್ದೆ. ಆಮೇಲೆ ಬೆಂಗಳೂರಿಗೆ ಬಂದಲ್ವಾ, ಪ್ಯಾರಗಾನ್ ಔಟ್ಲೆಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಗೀತಕ್ಕನ ಕರ್ಕೊಂಡು ನಾನು ಗೀತಕ್ಕ ಇಬ್ಬರು ಹೋಗಿದ್ವಿ. ಪ್ಯಾರಗಾನ್ ಔಟ್ಲೆಟಲ್ಲಿ ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು. ಕೆಲವೊಂದು ಸಲ ಡಿಸೈನ್ಸ್ಗಳೇ ಇರೋದಿಲ್ಲ, ಯಾಕಂದರೆ ಔಟ್ಲೆಟ್ ಅಲ್ವಾ, ಅದರಲ್ಲಿ ಬೇಗ ಬೇಗ ಖಾಲಿಯಾಗಿ ಹೋಗುತ್ತೆ. ಈ ಸಲ ಸ್ವಲ್ಪ ಇತ್ತು ಕಲೆಕ್ಷನ್ಸು. ಮತ್ತು ನನ್ನ ಸೈಜು ಚಪ್ಪಲು ಅಷ್ಟೇ, ಬಳೆನೂ ಅಷ್ಟೇ, ಹುಡ್ಕೋದು ನನಗೆ ಸಿಕ್ಕಾಪಟ್ಟೆ ಕಷ್ಟ. ಮತ್ತು ಶೂ ತೊಗೊಂಡು ನಾನು ತುಂಬ ವರ್ಷಗಳೇ ಆಗೋಗಿತ್ತು. ಈ ಸಲ ಶೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನಾನು ತೊಗೊಳ್ಳೋದನ್ನ ಯೂಸೇ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಬಟ್ ಒಂದೇ ಥರ ಹಾಕೊಳ್ಳೋಕೆ ಬೇಜಾರಲ್ವ, ಹಂಗಾಗಿ ಇನ್ನೊಂದು ಶೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಶೂ ಕಲೆಕ್ಷನ್ಸ್ ನೋಡ್ತಾಯಿದ್ವಿ. ಅಲ್ಲೊಂದು ಇಷ್ಟ ಆಯಿತು. ನಾನು ಗೀತಕ್ಕ ಇಬ್ಬರು ತೊಗೊಂಡು ನಮ್ಮ ಪರಿಗೆ ಬಂದ್ವಿ. ನಮ್ಮ ಪರಿಗಂತೂ ಸಿಕ್ಕಾಬಟ್ಟೆ ಚಪ್ಪಲು ಕ್ರೇಜ್ ಇದೆ ಅವನಿಗೆ. ನಾನು ಮುಂಚೆ ಹಂಗೆ ಎಲ್ಲ ಕಲೆಕ್ಷನ್ಸು ಸಖತ್ ಇಡ್ತಾಯಿದ್ದೆ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು, ಯಾಕಂದರೆ ನಮಗೆ ಅಷ್ಟೊಂದು ಟೈಮ್ ಇರಲ್ಲ ಹೋಗೋಕ್ಕೆಲ್ಲ, ಹಂಗಾಗಿ. ಬಂದಮೇಲೆ ಬೇಗ ಬೇಗ ಅಡುಗೆ ಮಾಡಿದೆ. ಸೊಪ್ಪು ಮತ್ತು ಕಾಳು ತುಂಬ ಚೆನ್ನಾಗಿತ್ತು. ಬಸ್ಸಾರು ನಮ್ಮ ಮನೆಯವ್ರ ಹತ್ರ ಹೇಳ್ಸ್ಕೊಂಡು ಮಾಡಿದ್ದೆ. ಥ್ಯಾಂಕ್ ಯು.